ಸಮ್ಮರ್ ಅಲ್ಲಿ ಸಾಕಷ್ಟು ಜನ ಡಿಹೈಡ್ರೇಷನ್, ಫುಡ್ ಪಾಯ್ಸನಿಂಗ್, ಅಸಿಡಿಟಿ, ಅದರಿಂದ ನೀವು ಹೊಟ್ಟೆ ಒಳಗಡೆ ಆಗುವ ಸಮಸ್ಯೆ, ನಿಮ್ಮ ಶರೀರದಲ್ಲಿ ಹೀಟ್ ಆಗುವಂತದ್ದು, ಸೋಡಿಯಂ ಮತ್ತೆ ಪೊಟ್ಯಾಸಿಯಂ ಕೂಡ ಆಚೆ ಹೋಗ್ತಾ ಇರೋದ್ರಿಂದ ಇದನ್ನ ರೀಪ್ಲೇಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ತಗೊಳ್ಳೋದ್ರಿಂದ ನಿಮ್ಗೆ ಆ ಕ್ಷಣಕ್ಕೆ ದೇಹಕ್ಕೆ ತಂಪು ನಿರಾಳ ಆಯ್ತು ಅಂತ ಅನ್ಸುತ್ತೆ. ಡಾಕ್ಟರ್ ಬಾಸ್ ಸ್ಪೆಷಲ್ಗೆ ಸ್ವಾಗತ. ನಾನ್ ಸೀಮಾ ಬಂಗಾರಪ್ಪ. ಬೇಸಿಗೆ ಕಾಲ ಬಂದ್ರೆ ಸಾಕು, ಅಬ್ಬಬ್ಬಾ ಬಿಸಿಲು, ತಂಪಾಗಿ ಏನಾದ್ರೂ ಕುಡಿಯೋಣ ಅಂತ ನಾವು ಮೊದಲು ಹೋಗೋದೇ ಬೇಕರಿ ಅಥವಾ ಜ್ಯೂಸ್ ಅಂಗಡಿಗಳಿಗೆ. ಆದ್ರೆ ನೀವು ಕುಡಿಯುವ ಆ ರೆಡಿಮೇಡ್ ಜ್ಯೂಸ್ ಇಂದ ಎಷ್ಟು ಅಪಾಯ ಇದೆ ಅಂತ ನಿಮಗೆ ಗೊತ್ತಾ? ಇಲ್ಲ ಗೊತ್ತಿದ್ರೂ ಕೂಡ ಆ ತಪ್ಪನ್ನ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನೀವು ಕೂಡ ಇನ್ನು ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಹಾಗಾದ್ರೆ ಬನ್ನಿ, ನೀವು ಕುಡಿಯುವ ಈ ರೆಡಿಮೇಡ್ ಜ್ಯೂಸಿನಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸಮ್ಮರ್ ಅಲ್ಲಿ ಸಾಕಷ್ಟು ಜನ ಡಿಹೈಡ್ರೇಷನ್, ಫುಡ್ ಪಾಯ್ಸನಿಂಗ್, ಅಸಿಡಿಟಿ, ಇವನ್ ಲಿವರ್ ಮೇಲೆ ಕೂಡ ಅತಿಯಾದ ಸ್ಟ್ರೆಸ್ ಬೀಳ್ತಾ ಇರುತ್ತೆ. ಇದೆಲ್ಲ ಕಾರಣಕ್ಕೆ ಹಾಸ್ಪಿಟಲ್ಗಳ ಮೊರೆ ಹೋಗ್ತಾ ಇರ್ತೀರ. ಆದ್ರೆ ಆಕ್ಚುಯಲ್ ಪ್ರಾಬ್ಲಮ್ಸ್ ಆಗ್ತಾ ಇರೋದೇ ನೀವು ತೆಗೆದುಕೊಳ್ಳುವಂತಹ ಹಲವಾರು ತಂಪು ಪಾನೀಯಗಳು, ಈ ಪ್ಯಾಕೆಟ್ ಜ್ಯೂಸ್ಗಳು, ಎಲ್ಲಾ ತರದ ಬೇವರೇಜಸ್ ಮತ್ತೆ ಐಸ್ ಕ್ರೀಮ್ ಇದೆಲ್ಲ ತಗೊಳ್ಳೋದ್ರಿಂದ ನಿಮ್ಗೆ ಆ ಕ್ಷಣಕ್ಕೆ ದೇಹಕ್ಕೆ ತಂಪು ನಿರಾಳ ಆಯ್ತು ಅಂತ ಅನ್ಸುತ್ತೆ. ಆದ್ರೆ ಅಲ್ಲೇ ನೋಡಿ ನೀವು ತಪ್ಪು ಮಾಡೋದು. ಆದ್ರೆ ಅದರಿಂದ ಆಗುವ ಅಪಾಯಗಳು ನಿಮಗೆ ಗೊತ್ತೇ ಇರಲ್ಲ. ಅದರಿಂದ ನೀವು ಹೊಟ್ಟೆ ಒಳಗಡೆ ಆಗುವ ಸಮಸ್ಯೆ, ನಿಮ್ಮ ಶರೀರದಲ್ಲಿ ಹೀಟ್ ಆಗುವಂಥದ್ದು, ಗಟ್ ಹೆಲ್ತ್ ಇರಿಟೇಷನ್, ಮಲಬದ್ಧತೆ ಇವೆಲ್ಲ ಶುರುವಾಗುತ್ತೆ. ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಈ ರೀತಿಯಾದಂತಹ ಪಾನೀಯಗಳನ್ನ ಕುಡಿಯೋದ್ರಿಂದ ಆಗುತ್ತೆ. ಹಾಗಾದ್ರೆ ಯಾವ ರೀತಿ ಡ್ರಿಂಕ್ಸ್ ಗಳನ್ನ ಸಮ್ಮರ್ ದಿನಗಳಲ್ಲಿ ಕುಡಿಬಹುದು, ಯಾವ ಡ್ರಿಂಕ್ಸ್ ನಿಮ್ಮ ಆರೋಗ್ಯಕ್ಕೆ ಉಪಯುಕ್ತವಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಮ್ಮ ದೇಹ ತಂಪಾಗಿರ್ಬೇಕು ಅಂದ್ರೆ ಅದಕ್ಕೆ ಟೆಂಪರೇಚರ್ ಮಾತ್ರ ಅಲ್ಲ, ನೀರಿನ ಅಂಶ ಅಂದ್ರೆ ಹೈಡ್ರೇಷನ್, ಎಲೆಕ್ಟ್ರೋಲೈಟ್ಸ್ ಕೂಡ ಬೇಕು. ನಾವು ಬೇಸಿಗೆ ದಿನದಲ್ಲಿ ಯಾವ ರೀತಿ ನೀರಿನ ಅಂಶ ಇರುವಂತಹ ಆಹಾರವನ್ನ ದೇಹಕ್ಕೆ ಕೊಡ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೇಸಿಗೆಯಲ್ಲಿ ನ್ಯಾಚುರಲ್ ಆಗಿ ಬೆವರು ಬರೋದು ಸಾಮಾನ್ಯ, ವಾಟರ್ ಲಾಸ್ ಆಗ್ತಾ ಇರುತ್ತೆ. ಹಾಗೆ ಜೊತೆಗೆ ಏನು ಸೋಡಿಯಂ ಮತ್ತೆ ಪೊಟ್ಯಾಸಿಯಂ ಕೂಡ ಆಚೆ ಹೋಗ್ತಾ ಇರೋದ್ರಿಂದ ಇದನ್ನ ರೀಪ್ಲೇಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಒಂದ್ ರೀತಿಯಾದಂತಹ ಸುಸ್ತು, ತಲೆನೋವು, ಅಸಿಡಿಟಿ, ಕೆಲವೊಂದ್ ಟೈಮ್ ಮಲಬದ್ಧತೆ, ಊಟ ಮಾಡ್ಬೇಕು ಅನ್ಸೋದಿಲ್ಲ, ಹೀಗೆ ಹಲವಾರು ಎಕ್ಸಾಸ್ಟ್ ತರದ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಇದೆಲ್ಲದಕ್ಕೂ ಕರೆಕ್ಟ್ ಆಗಿರುವ ಡ್ರಿಂಕ್ ಅಂದ್ರೆ ಅದು ಹೈಡ್ರೇಷನ್. ಅಂದ್ರೆ ನಮ್ಮ ದೇಹಕ್ಕೆ ನೀರು. ನಿಮ್ಮ ದೇಹಕ್ಕೆ ಎಷ್ಟು ನೀರು ಕೊಡ್ತೀರೋ ಅಷ್ಟು ನಿಮ್ಮ ದೇಹಕ್ಕೆ ಬೇಕಾಗುವಂತಹ ಎಲೆಕ್ಟ್ರೋಲೈಟ್ಸ್, ಪೊಟ್ಯಾಸಿಯಂ ಲೆವೆಲ್ ಇದನ್ನ ಬೆಟರ್ ಮಾಡ್ತಾ ಬರುತ್ತೆ. ಇದಕ್ಕೆ ಇನ್ನೂ ಒಂದು ಬೆಟರ್ ಡ್ರಿಂಕ್ ಅಂದ್ರೆ ಅದು ಎಳ್ನೀರು, ಅಂದ್ರೆ ಟೆಂಡರ್ ಕೋಕೋನಟ್. ಇದು ದಿ ಬೆಸ್ಟ್ ನ್ಯಾಚುರಲ್ ಡ್ರಿಂಕ್ ಫಾರ್ ಹೈಡ್ರೇಷನ್ ಅಂತಾನೆ ಹೇಳ್ಬೋದು. ಜೊತೆಗೆ ಸುಸ್ತನ್ನ ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನೂ ಒಂದು ವಿಚಾರ ಏನಂದ್ರೆ, ಈಗೆಲ್ಲ ಟೆಂಡರ್ ಕೋಕೋನಟ್ ವಾಟರ್ ಅಂತ ಅಂಗಡಿಗಳಲ್ಲಿ ಸಿಗುವ ಬಾಟಲಿಗಳಲ್ಲಿ ಕೂಡ ಎಳ್ನೀರನ್ನ ಮಾರಾಟ ಮಾಡ್ತಾರೆ. ಆದ್ರೆ ಅದನ್ನ ನೀವು ಕುಡಿಯೋದ್ರಿಂದ ಅದು ನಿಮ್ಮ ದೇಹಕ್ಕೆ ಉತ್ತಮ ಅಲ್ಲ. ಇನ್ನು ಬೇಸಿಗೆಯಲ್ಲಿ ಮತ್ತೊಂದು ಉತ್ತಮವಾದ ಪಾನೀಯ ಅಂದ್ರೆ ಅದು ಬಟರ್ ಮಿಲ್ಕ್, ಮಜ್ಜಿಗೆ. ಇದು ಮಜ್ಜಿಗೆ ಅನ್ನೋದು ಒಂದು ಟ್ರೆಡಿಷನಲ್ ಡ್ರಿಂಕ್ ಅಲ್ಲ, ಇದು ನಿಮ್ಮ ಡೈಜೆಷನ್ ಸಿಸ್ಟಮ್ಗೆ ಮತ್ತು ಗಟ್ ಹೆಲ್ತ್ಗೆ ಇದು ಅದ್ಭುತವಾದಂತಹ ಪಾನೀಯ. ಅಂದ್ರೆ ಇದು ಮಜ್ಜಿಗೆ ಅಂದ್ರೆ ಪ್ರೋಬಯೋಟಿಕ್ ಮತ್ತೆ ಕರುಳಿನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆಯ ಆಹಾರವಾಗಿ ಮಜ್ಜಿಗೆ ಕೆಲಸ ಮಾಡುತ್ತೆ. ಮಜ್ಜಿಗೆ ಕುಡಿಯೋದ್ರಿಂದ ಹೊಟ್ಟೆ ಉಬ್ಬರ ಕಮ್ಮಿ ಆಗುತ್ತೆ, ಡೈಜೆಷನ್ ಸಿಸ್ಟಮ್ ಸರಿಯಾಗುತ್ತೆ. ಇನ್ನೊಂದು ವೇ ಅಂದ್ರೆ ಅದು ನಿಂಬೆಹಣ್ಣಿನ ನೀರು. ಇದು ತುಂಬಾ ಸಿಂಪಲ್ ಆದ್ರೆ ತುಂಬಾ ಪವರ್ಫುಲ್ ಡ್ರಿಂಕ್. ಇದರಲ್ಲಿ ವಿಟಮಿನ್ ಸಿ ಅಂಶ ತುಂಬಿರೋದ್ರಿಂದ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಇದು ಸಹಾಯ ಮಾಡುತ್ತೆ. ಇನ್ನು ಮತ್ತೊಂದು ಅದ್ಭುತವಾದಂತಹ ಡ್ರಿಂಕ್ ಅಂದ್ರೆ ಅದು ರಾಗಿ ಅಂಬ್ಲಿ, ಅಂದ್ರೆ ರಾಗಿ ಮಾಲ್ಟ್ ಅಂತಾನೂ ಇದನ್ನ ಕರೀತಾರೆ. ನಮ್ಮ ದೇಹವನ್ನ ತಂಪಾಗಿ ಮೇಂಟೈನ್ ಮಾಡುವಲ್ಲಿ ರಾಗಿ ಅಂಬಲಿಯ ಪಾತ್ರ ಬಹಳ ಪ್ರಮುಖವಾಗಿದೆ. ಇದನ್ನ ವಯಸ್ಸಾದವರಿಗೆ ಕೊಡೋದ್ರಿಂದ ಅವರಿಗೆ ಡೈಜೆಷನ್ ನೀಟಾಗಿ ಆಗುತ್ತೆ. ಜೊತೆಗೆ ರಾಗಿಯಲ್ಲಿ ಮನುಷ್ಯನ ದೇಹಕ್ಕೆ ಬೇಕಾಗುವಂತಹ ಕ್ಯಾಲ್ಸಿಯಂ ಮಟ್ಟ ಹೆಚ್ಚಾಗಿರೋದ್ರಿಂದ ವೃದ್ಧರ ದೇಹದಲ್ಲಿ ಇದು ಕಾಯಿಲೆಯ ಗುಣಗಳಿದ್ರೆ ಚೇತರಿಕೆಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ಡಯಟ್ ಮಾಡುವವರು ಕೂಡ ಇದನ್ನ ಡೈಲಿ ಕುಡಿಯೋದ್ರಿಂದ ಸಿಕ್ಕಾಪಟ್ಟೆ ಒಳ್ಳೆಯದು, ದೇಹವನ್ನ ಮೇಂಟೈನ್ ಮಾಡೋದಕ್ಕೆ ಇದು ಸಹಾಯಕವಾಗಿದೆ. ಇನ್ನು ಪದೇ ಪದೇ ಹಸಿವಾಗುವಿಕೆಯನ್ನ ತಡೆಯೋದ್ರಲ್ಲಿ ಈ ರಾಗಿ ಅಂಬಲಿ ಸಾಕಷ್ಟು ಉಪಯುಕ್ತವಾಗಿದೆ. ಇನ್ನೊಂದು ಸಬ್ಜಾ ಸೀಡ್ಸ್. ಈ ಸೀಡ್ಸ್ ಇದು ಬೇಸಿಗೆಯ ಕಾಲದಲ್ಲಿ ಒಂದು ಒಳ್ಳೆ ಡ್ರಿಂಕ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ದೇಹಕ್ಕೆ. ಕೊನೆಯದಾಗಿ ಹಣ್ಣುಗಳಲ್ಲಿ ಸಿಗುವ ಹೈಡ್ರೇಷನ್, ಅದು ಕರ್ಬೂಜ ಆಗಿರ್ಬೋದು, ಕಲ್ಲಂಗಡಿ ಆಗಿರ್ಬೋದು, ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿದಂತಹ ಹಣ್ಣುಗಳು ಉತ್ತಮ. ಆದಷ್ಟು ಫ್ರೆಶ್ ಆಗಿ ಕಟ್ ಮಾಡಿದಂತಹ ಹಣ್ಣುಗಳು
ಸಿಕ್ಕಾಪಟ್ಟೆ ಒಳ್ಳೆಯದು. ನೀವು ಸಮ್ಮರ್ ಅಲ್ಲಿ ಆಗಿರ್ಬೋದು, ಯಾವುದೇ ಸೀಸನ್ ಅಲ್ಲಿ ಆಗಿರ್ಬೋದು, ಕೆಲವೊಂದು ವ್ಯಕ್ತಿಗಳಿಗೆ ಪ್ಯಾಕೆಟ್ ಅಥವಾ ಬಾಟಲಿಗಳಲ್ಲಿ ಸಿಗುವ ಜ್ಯೂಸ್ ಅಂದ್ರೆ ಸಾಕು, ಅದೇನೋ ಪ್ರೀತಿನೋ ಗೊತ್ತಿಲ್ಲ. ಅಂದ್ರೆ ಅದನ್ನ ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ ಮೇಲೆ ಸಾಕಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ. ಇದರಿಂದಾಗಿ ಆಸ್ಪತ್ರೆ ಸೇರ್ಬೇಕಾಗಿ ಬರ್ಬೋದು. ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಿಗಂತೂ ಈ ರೀತಿಯಾದಂತಹ ಜ್ಯೂಸ್ಗಳನ್ನ ಕೊಡ್ಲೇಬಾರ್ದು. ಇದರಲ್ಲಿ ಹೈ ಅಮೌಂಟ್ ಆಫ್ ಶುಗರ್ ಇರುತ್ತೆ, ರಿಯಲ್ ಎಲೆಕ್ಟ್ರೋಲೈಟ್ಸ್ ಇರೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್, ದಿನನಿತ್ಯ ನಿಮ್ಮ ದೇಹಕ್ಕೆ 3-4 ಲೀಟರ್ ನೀರಂತೂ ಹೋಗ್ಲೇಬೇಕು. ಇದು ನಿಮ್ಮ ದೇಹವನ್ನ ಕ್ಲೀನ್ ಮಾಡುತ್ತೆ. ನೀವು ನಿಮ್ಮ ಮನೆಗಳಲ್ಲೇ ಈ ರೀತಿಯಾದಂತಹ ಉತ್ತಮವಾದ ಪಾನೀಯಗಳನ್ನ ಮಾಡಿಕೊಂಡು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಸಾಕಷ್ಟು ಯಾವುದೇ ರೀತಿ ತೊಂದರೆ ಬರದಾಗೆ, ಯಾವುದೇ ರೀತಿ ಸಮಸ್ಯೆ ಬರದಾಗೆ ತಡೆಗಟ್ಟೋದ್ರಲ್ಲಿ ಸಾಕಷ್ಟು ಉಪಯುಕ್ತವಾಗಿದೆ. ಇನ್ನು ಮಾಹಿತಿ ಇಷ್ಟವಾದಲ್ಲಿ ಡಾಕ್ಟರ್ ಬಾಸ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.